ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಮಾತಾಡ್ತಾ ಇರೋದು. ಕಳೆದ 4 ವರ್ಷಗಳಿಂದ ಸರಿಸುಮಾರು 500ಕ್ಕೂ ಹೆಚ್ಚು ವಿಡಿಯೋಗಳನ್ನ ಕಾನೂನಿಗೆ ಸಂಬಂಧಪಟ್ಟಂತೆ ಹಾಗೂ ಇನ್ನಿತರ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸಾರ್ವಜನಿಕರಲ್ಲಿ ಜಾಗೃತಿ, ತಿಳುವಳಿಕೆ, ಅರಿವು ಮೂಡಿಸುವ ಸಲುವಾಗಿ ಮಾಹಿತಿಗಳನ್ನ ನೀಡ್ತಾ ಬರ್ತಾ ಇದ್ದೇನೆ. ಕೇವಲ ಕಾನೂನಿನ ವಿಚಾರಗಳು ಮಾತ್ರವಲ್ಲದೆ ಸಮಾಜಕ್ಕೆ ಹಿತವನ್ನು ಉಂಟು ಮಾಡುವಂತಹ ಅಥವಾ ಅತ್ಯವಶ್ಯಕವಾದಂತಹ ವಿಚಾರಗಳನ್ನು ಕೂಡ ನಾನು ಆಗಾಗ ನೀಡ್ತಾ ಬರ್ತಾ ಇದ್ದೇನೆ. ನನ್ನದೇ ಆದಂಥ ಅಭಿಪ್ರಾಯಗಳನ್ನ ನಾನು ಕೊಡ್ತಾ ಬರ್ತಾ ಇದ್ದೇನೆ. ಸೊ ವೀಕ್ಷಕರು ಕೂಡ ಬಹಳ ಪ್ರೀತಿಯಿಂದ ಅದನ್ನ ವೀಕ್ಷಣೆ ಮಾಡ್ತಾ ಸರಿಸುಮಾರು 500 ವಿಡಿಯೋಗಳಿಗೆ ಒಟ್ಟಾರೆ 1 ಕೋಟಿ ವೀಕ್ಷಣೆ ಆಗಿದೆ. ಸೊ 1 ಕೋಟಿ ರೀಚ್ ಆಗುವಂತಹ ಒಂದು ಸುಸಂದರ್ಭ ಹಾಗೂ ಅವರ ಪ್ರೀತಿ ಪ್ರೋತ್ಸಾಹದಿಂದ ಈಗ ನೂತನವಾದಂತಹ ಒಂದು ಕಚೇರಿಯನ್ನ ಮಾಡಿದ್ದೇನೆ. ಸೊ ಕೊಲೀಗ್ಸ್ಗಳು ಅಂದ್ರೆ ಜೂನಿಯರ್ ಅಡ್ವೊಕೇಟ್ಗಳು ಸರಿಸುಮಾರು 15 ಜನಗಳ ತನಕ ನಾನು ಹೈಯರ್ ಮಾಡಬೇಕಾದಂತ ಪರಿಸ್ಥಿತಿ ಬಂತು. ಕೇಸುಗಳು ಜಾಸ್ತಿ ಇದೆ, ಒತ್ತಡ ಜಾಸ್ತಿ ಆಗ್ತಾ ಇದೆ, ಜವಾಬ್ದಾರಿ ಜಾಸ್ತಿ ಆಗ್ತಾ ಇದೆ. ವೀಕ್ಷಕರು ಹಾಗೂ ಕಕ್ಷಿದಾರರು ನನ್ನ ಮೇಲೆ ಪ್ರೀತಿಯನ್ನ ಇಟ್ಟು, ನಂಬಿಕೆಯನ್ನ ಇಟ್ಟು ಕೇಸುಗಳನ್ನ ಕೊಡ್ತಾ ಬರ್ತಾ ಇದ್ದಾರೆ. ಸೊ ಅದನ್ನೆಲ್ಲವನ್ನು ಅತ್ಯಂತ ಜವಾಬ್ದಾರಿಯಾಗಿ ನಿಭಾಯಿಸುವಂತಹ ಒಂದು ಸಂದರ್ಭ ಬರ್ತಾ ಇದೆ ಮತ್ತು ಅವರಿಗೆ ಬೇಕಾದಂತಹ ಒಂದು ಒಳ್ಳೆಯ ವಾತಾವರಣವನ್ನ ಕೊಡಲಿಕ್ಕಾಗಿ ಒಂದು ಒಳ್ಳೆಯ ರೀತಿಯಲ್ಲಿ ಸೇವೆಯನ್ನ ಕೊಡಲಿಕ್ಕಾಗಿ ಒಂದು ಒಳ್ಳೆಯ ದೊಡ್ಡದಾದಂತಹ ಒಂದು ಕಚೇರಿಯ ಅವಶ್ಯಕತೆ ಇತ್ತು. ಆದ ಕಾರಣ ಬನಶಂಕರಿ 6th ಸ್ಟೇಜ್ 11th ಬ್ಲಾಕಿನಲ್ಲಿ ನನ್ನ ಒಂದು ನೂತನ ಕಚೇರಿಯನ್ನ ನಾನು ಮಾಡಿಕೊಂಡಿದ್ದೇನೆ. ಸರಿಸುಮಾರು ಎಲ್ಲಾ ತರಹದ ಇನ್ಫ್ರಾಸ್ಟ್ರಕ್ಚರ್ಗಳನ್ನ ಈ ಒಂದು ಕಚೇರಿಯಲ್ಲಿ ಮಾಡಿಕೊಂಡು ಕಕ್ಷಿದಾರರ ಅನುಕೂಲಕ್ಕಾಗಿ ಮತ್ತೆ ನನ್ನ ಜೂನಿಯರ್ಸ್ ವಕೀಲರ ಅನುಕೂಲಕ್ಕಾಗಿ ಮತ್ತೆ ಎಲ್ಲರ ಒಂದು ಅನುಕೂಲಕ್ಕಾಗಿ ಈ ಒಂದು ಕಚೇರಿ ಅತ್ಯವಶ್ಯಕತೆ ಇತ್ತು. ಆದ್ದರಿಂದ ಬಹಳ ಕಷ್ಟಪಟ್ಟು ಈ ಕಳೆದ 3 ತಿಂಗಳಿನಿಂದ ಈ ಒಂದು ಕಚೇರಿಯನ್ನ ಕಟ್ಟುವಲ್ಲಿ ಮಗ್ನನಾಗಿದ್ದೆ ಮತ್ತು ಬ್ಯುಸಿ ಆಗಿದ್ದೆ. ಆದ್ದರಿಂದ ನಾನು ಕಳೆದ 2 ತಿಂಗಳಿನಿಂದ ನಿಮಗೆ ಯಾವುದೇ ತರಹದ ವಿಡಿಯೋಗಳನ್ನು ಮಾಡಲಿಕ್ಕೂ ಕೂಡ ನನಗೆ ಸಮಯ ಇರಲೇ ಇಲ್ಲ. ಸೊ ಈಗ ಈ ಒಂದು ಆಫೀಸನ್ನ ಮಾಡಿದ್ದೇನೆ. ಇನ್ನು ಮುಂದಕ್ಕೆ ನಾನು ರಾಕಿಂಗ್ ಅಂದ್ರೆ ವಿಡಿಯೋಗಳು ಬರ್ತಾನೆ ಇರುತ್ತೆ ಇನ್ನ ಕಕ್ಷಿದಾರರಿಗಾಗಿ. ಸೊ ಬೆಳಗ್ಗೆ ಹೊತ್ತು ಡೆಡಿಕೇಟೆಡ್ ಆಗಿ 1 hour ಟೈಮ್ನ ಇದಕ್ಕೆ ಅಂತಾನೆ ಮೀಸಲಾಗಿ ಇಟ್ಟಿದ್ದೇನೆ. ಸೊ ನಾನು ವಿಡಿಯೋಗಳನ್ನ ಮಾಡ್ತೇನೆ. ಅದಕ್ಕೆ ಅಂತಾನೆ ಈಗ ಎಡಿಟರ್ಗಳನ್ನು ಕೂಡ ಹೈಯರ್ ಮಾಡ್ತಾ ಇದ್ದೇನೆ. ಸೊ ಅವರು ಎಡಿಟಿಂಗ್ ಮಾಡಿಕೊಂಡು ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಹೋಗ್ತಾರೆ ಇನ್ನು ಮುಂದಕ್ಕೆ. ಸೊ ನಿರಂತರವಾಗಿ ವೀಕ್ಷಣೆಯನ್ನ ಮಾಡ್ತಾ ಇರಿ. ಒಳ್ಳೆ ಒಳ್ಳೆ ವಿಚಾರಗಳನ್ನ ಜ್ಞಾನಪೂರಿತವಾದಂತಹ ವಿಚಾರಗಳನ್ನ ಸಾರ್ವಜನಿಕರ ಒಳಿತಿಗಾಗಿ ನೀಡ್ತಾ ಬರ್ತಾ ಇರ್ತೇನೆ. ಸೊ ನೀವು KMSLawAssociates.in ಅಂತ ವೆಬ್ಸೈಟ್ ಕೂಡ ನಾನು ಮಾಡಿದ್ದೇನೆ. ಆ ವೆಬ್ಸೈಟಿನ ಲಿಂಕ್ ಅನ್ನ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೇನೆ. ನೀವು ಅದನ್ನ ನೋಡಿ ನನ್ನ ಕಚೇರಿಯನ್ನ ನೋಡಬಹುದು ಹಾಗೂ ಡೀಟೇಲ್ಸ್ ವಿವರಗಳನ್ನ ತಗೋಬಹುದು. ಅದರಲ್ಲಿ ಕಾಂಟ್ಯಾಕ್ಟರ್ಸ್ಗೆ ಹೋದ್ರೆ ಎಲ್ಲ ವಿವರಣೆಗಳು ಕೂಡ ನಿಮ್ಗೆ ಅದರಲ್ಲೇ ಸಿಗುತ್ತೆ. ಗೂಗಲ್ ಮ್ಯಾಪ್ ಅಲ್ಲಿ ಕೂಡ ನೀವು KMSLawAssociates.in ಅಂತ ಹಾಕಿದ್ರೆ ಬಂದ್ಬಿಡುತ್ತೆ. ನೀವು ಅದನ್ನ ಲೊಕೇಶನ್ ಹಾಕೊಂಡು ನೀವು ನನ್ನನ್ನು ಭೇಟಿ ಮಾಡಬಹುದಾಗಿದೆ. ಸೊ ಎಲ್ಲ ವಿವರಗಳನ್ನು ವೆಬ್ಸೈಟಿನಲ್ಲಿ ಇನ್ನು ಮುಂದೆ ಹಾಕಿರ್ತೇನೆ. ಪ್ರತಿ ವಿಡಿಯೋದಲ್ಲೂ ಇನ್ನು ನಾನು ನನ್ನ ಕಚೇರಿಯ ವಿವರಗಳನ್ನು ನೀಡಲಿಕ್ಕೆ ಹೋಗೋದಿಲ್ಲ. ಇನ್ನು ಮುಂದಕ್ಕೆ ಜಸ್ಟ್ ವೆಬ್ಸೈಟ್ ಲಿಂಕ್ ಇರುತ್ತೆ. ಆ ವೆಬ್ಸೈಟ್ ಲಿಂಕ್ ಅನ್ನ ನೀವು ಕ್ಲಿಕ್ ಮಾಡಿಕೊಂಡು ಡೀಟೇಲ್ಸ್ ಗಳನ್ನ ನೀವು ಪಡ್ಕೊಂಡು ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡಿಕೊಂಡು ಬಂದು ಭೇಟಿ ಮಾಡಬಹುದು. ಸೊ ಈ ವಿಡಿಯೋದ ಮುಖ್ಯ ಉದ್ದೇಶ ನನ್ನ ಹೊಸ ಕಚೇರಿಯ ವಿಚಾರವನ್ನ ತಿಳಿಸುವುದಾಗಿದೆ ಮತ್ತು ವೆಬ್ಸೈಟ್ ಲಾಂಚ್ ಮಾಡಿರುವಂತಹ ವಿಚಾರಗಳನ್ನ ತಿಳಿಸೋದಾಗಿದೆ. ನಿಮ್ಮೆಲ್ಲರ ಪ್ರೀತಿ, ಹಾರೈಕೆಯಿಂದ, ಆಶೀರ್ವಾದದಿಂದ, ನೀವಿಟ್ಟಿರ್ತಕ್ಕಂಥ ನಂಬಿಕೆಯಿಂದ ಕಳೆದ 4 ವರ್ಷಗಳಲ್ಲಿ ಸರಿಸುಮಾರು 500ಕ್ಕೂ ಹೆಚ್ಚು ಕೇಸುಗಳನ್ನ ನಾನು ನಡೆಸ್ತಾ ಬರ್ತಾ ಇದ್ದೇನೆ. ಸಾಕಷ್ಟು ಅನುಭವಗಳನ್ನ, ಜ್ಞಾನವನ್ನ, ಪ್ರೀತಿಯನ್ನ ಸಾರ್ವಜನಿಕರು ನನ್ನ ಕಡೆಗೆ ಧಾರೆ ಎರಿತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಹೃತ್ಪೂರ್ವಕವಾಗಿ ಇಲ್ಲಿಂದ ಕೃತಜ್ಞತೆಯ ನಮನಗಳನ್ನ ಸಲ್ಲಿಸ್ತಾ ಇದ್ದೇನೆ. ಅವರ ಒಂದು ನಂಬಿಕೆ ಹೀಗೆ ಮುಂದುವರಿಯಲಿ. ನಾನು ಶಕ್ತಿ ಮೀರಿ ಪ್ರಯತ್ನವನ್ನ ಮಾಡ್ತಾ ನಿಮ್ಮೆಲ್ಲರ ನಂಬಿಕೆಯನ್ನ ಹುಸಿಗೊಳಿಸದೆ ಸತ್ಯವಾಗಿ, ನ್ಯಾಯಪರವಾಗಿ, ನಿಷ್ಠನಾಗಿ, ಪ್ರಾಮಾಣಿಕವಾಗಿ ಕೇಸುಗಳನ್ನು ನಡೆಸುವಲ್ಲಿ ನಾನು ಮಗ್ನನಾಗ್ತೇನೆ ಹಾಗೂ ನಡೆಸಿಕೊಡ್ತೇನೆ. ನನ್ನ ಡೆಡಿಕೇಟೆಡ್ ಟೀಮ್ ಕೂಡ ಇದ್ದೇ ಇರುತ್ತೆ ಆ ಒಂದು ರಿಸಲ್ಟ್ ಅನ್ನು ತಗೊಂಡು ಬರೋದಕ್ಕೆ ಅಂತ ಹೇಳ್ತಾ, ನಿಮ್ಮೆಲ್ಲರ ಸಹಕಾರ ಮುಖ್ಯ ಹಾಗೂ ನನ್ನೆಲ್ಲ ಕಕ್ಷಿದಾರರು ಕೂಡ ಒಮ್ಮೆ ಬಂದು ನನ್ನನ್ನ ಭೇಟಿ ಮಾಡಬಹುದು. ಆಫೀಸನ್ನು ನೋಡಿಕೊಂಡು ಬಂದು ಭೇಟಿ ಮಾಡಿ ನಿಮ್ಮಗಳ ಒಂದು ಕನ್ಸರ್ನ್ ಏನಿದೆ ಅದನ್ನು ಕೂಡ ನನ್ನ ಹತ್ರ ಹಂಚಿಕೊಂಡ್ರೆ ಖಂಡಿತವಾಗಿಯೂ ಅದಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ನಾನು ಮುಂದಿನ ಒಂದು ಕ್ರಮಗಳನ್ನು
ತಗೊಂಡು ಬೇಗ ನ್ಯಾಯದಾನವನ್ನ ಶೀಘ್ರ ರೀತಿಯಲ್ಲಿ ಆಗುವಲ್ಲಿ ನಾನು ಕೂಡ ಹೆಜ್ಜೆಯನ್ನು ಇಡ್ತೇನೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.